ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಶಿತು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ನಾನು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ ಒಂದು ಭಯಾನಕ ಸ್ಟೋರಿ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಅವನು ಬಂದುಬಿಟ್ಟು ಊರಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಅವ್ರ ತೋಟ ಇರ್ತದೆ. ಆ ತೋಟದಲ್ಲಿ ಅವರು ಮನೆ ಇರ್ತದೆ. ಇದು ಕೂಡಲೇ ಆ ಊರಿಗೆ ಹೋಗೋದು ಬರೋದು ಅವನು ದಿನಂಪ್ರತಿ ಸೈಕಲ್ ಮುಖಾಂತರ ಹೋಗ್ತಾ ಬರ್ತಾ ಇರ್ತಾನೆ. ಹಾಗೆ ದಿನಂಪ್ರತಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಸಾಯಂಕಾಲ ಏನಾದರೂ ರೇಷನ್ನು ಅಥವಾ ಏನಾದರೂ ತರೋದಕ್ಕೆ ಆದರೆ ಊರಿಗೆ ಬರಬೇಕು ಅವರು. ಹೇಗಿದ್ದ ಕಾರಣ ಸೈಕಲ್ ಹುಡ್ಕೋತಾ ಹೋಗೋದು ಬರೋದು ರೂಢಿ ಆಗಿಬಿಟ್ಟಿರುತ್ತೆ. ಅಂದರೆ ಅವರಿಗೆ ಅಭ್ಯಾಸ ಆಗಿಬಿಡುತ್ತೆ. ಆದ ಕಾರಣದಿಂದ ಅವರು ಬಡತನ ಪರಿಸ್ಥಿತಿಯಲ್ಲಿ ಕಾರಣ ಸ್ಕೂಟಿ ಅಥವಾ ಬೈಕ್ ತೆಗೊಳ್ಳೋದಕ್ಕೆ ದುಡ್ಡು ಇರ್ತಿರಲ್ಲ. ಆದ ಕಾರಣದಿಂದ ಆ ಬೈಕು ಎಲ್ಲ ಥರ ಒಂದೇ ಅಂತೇಳಿ ಸೈಕಲ್ ಮುಖಾಂತರ ಅವರು ತುಳ್ಕೊತ ಹೋಗ್ತಾ ಬರ್ತಾ ಇರ್ತಾರೆ. ಯಾವುದೇ ಏನಾಯ್ತು ತೊಗೋಬೇಕಾದ್ರೂ ಸಹ ಆ 9ರಿಂದ 10 ಕಿಲೋಮೀಟ್ರಿಂದ ಊರಿಗೆ ಬಂದು ತೊಗೊಳ್ಳೋದು ಹೋಗೋದು ಮಾಡಬೇಕು ಅವರು. ಹೀಗೆ ದಿನಂಪ್ರತಿ ಅವ್ರ ಜೀವನವನ್ನು ಚೆನ್ನಾಗಿ ಸಾಗಿಸ್ತಾ ಇರ್ತಾರೆ. ಹಾಗೆ ಒಂದಿನ ಬಂದುಬಿಟ್ಟು ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡೋಣ ಅಂಥೇಳಿ ತೀರ್ಮಾನ ಮಾಡ್ತಾರೆ. ಮಾಡಿದ ಕೂಡಲೇ ಸರಿ ಅಂಥೇಳಿ ಸಾಯಂಕಾಲ 5 ಗಂಟೆ ಆಗಿರುತ್ತೆ. ಆದ ಕಾರಣದಿಂದ ಇವರು ಆ ನಾನ್ ವೆಜ್ಜನ್ನು ತರೋದಕ್ಕೆ ಬೇಕಾದರೆ ಊರಿಗೆ ಬರಬೇಕು. ಅಂದರೆ ಆ ತೋಟದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದ್ದ ಕಾರಣ ಊರಿಗೆ ಬರಬೇಕು. ಊರಿಗೆ ಬಂದು ಆ ನಾನ್ ವೆಜ್ಜನ್ನು ತೊಗೊಂಡು ಹೋಗಬೇಕಾಗಿರುತ್ತೆ. ಮನೆಯಲ್ಲಿ ಅವ್ರ ತಂದೆ ಹೇಳ್ತಾನೆ, ಬೇಡಪ್ಪ ಬಸ್ಸು, ಈಗ ಸಾಯಂಕಾಲ ಟೈಮ್ ಜಾಸ್ತಿ ಆಗಿದೆ, ಈಗ ತರೋದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳೆ, ಇಲ್ಲಪ್ಪ ಏನೂ ಆಗೋಲ್ಲ, ನಾನು ತೊಗೊಂಬರ್ತೀನಿ ಅಂತೇಳಿ ಅವನು 5 ಆ ತೋಟವನ್ನು ಬಿಡ್ತಾನೆ. ತೋಟ ಬಿಟ್ಟು ಊರ ಕಡೆ ಹೊರಡ್ತಾನೆ. ಸೈಕಲ್ ತುಳ್ಕೊತ ಬಂದು ಊರು ಮುಟ್ತಾನೆ. ಸಾಯಂಕಾಲ 6:30 ಗಂಟೆ ಆಗಿರುತ್ತೆ. ಹಾಗೆ ಸ್ನೇಹಿತರಿಗೆಲ್ಲ ಭೇಟಿಯಾಗಿ ಮಾತಾಡಿಸಿ ಇನ್ನು ಆ ನಾನ್ ವೆಜ್ ಅಥವಾ ಚಿಕನ್ ಅಂಗಡಿಗೆ ಹೋಗಿ ಚಿಕನನ್ನು ತೊಗೊಳೋದಕ್ಕೆ ಹೋಗ್ತಾನೆ. ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿರುತ್ತೆ. ಸರಿ ಹೋಗೋಣ ಅಂಥೇಳಿ ಇವನು ಆ ಚಿಕನ್ನು ಮತ್ತು ಅವಳಿಗೆ ಬೇಕಾದಂಥ ಪದಾರ್ಥವನ್ನು ತೊಗೊಂಡು ಹೋಗೋದಕ್ಕೆ ರೆಡಿ ಆಗ್ತಾನೆ. ಇನ್ನೇನು ಹೊರಡ್ಬೇಕಂದ್ರಲ್ಲಿ ಅವನು ತುಂಬ ದಿನದ ಸ್ನೇಹಿತ ಬೆಂಗಳೂರಿಂದ ಬಂದಿರ್ತಾನೆ. ಆ ಸ್ನೇಹಿತ ಇವನು ಬರೋ ಟೈಮಲ್ಲಿ ಅದೇ ಬಸ್ ಸ್ಟಾಪ್ನಲ್ಲಿ ಸಿಗ್ತಾನೆ. ಸಿಕ್ಕಿಕೊಳ್ಳೆ ಆ ದೋಸ್ತಗ ಭೇಟಿಯಾಗಿ, ಗೆಳೆಯನಿಗೆ ಭೇಟಿಯಾಗಿ ಮಾತಾಡ್ತಾ ನಿಲ್ತಾರೆ. ಇನ್ನು ಸುಮಾರು ವರ್ಷ ಆಯಿತು ನೋಡಿ, ಹೇಗಿದ್ದೆ ಏನು ಅಂತೇಳಿ ಇವನ ಕಷ್ಟ ಸುಖಗಳನ್ನು ಅವನ ಕಷ್ಟ ಸುಖಗಳನ್ನು ಇಬ್ಬರು ಮಾತಾಡ್ತಾ ಟೈಮ್ ಕಳೀತಾರೆ. ಮಾತಾಡ್ತಾ ಅವರಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಿರೋದಿಲ್ಲ. ಹೀಗಾದ ಕಾರಣ ಇವನು ಅದೇ ಸೈಕಲ್ ತೊಗೊಂಡು ತೋಟಕ್ಕೆ ಹೋಗಬೇಕಾಗಿರುತ್ತೆ. ಇವ್ರ ಮಾತು ಮುಗಿಸೋಷ್ಟರಲ್ಲಿ ಟೈಮ್ ನೋಡಿದರೆ 8 ಗಂಟೆ ಆಗಿರುತ್ತೆ. ಆಯಿತು ಅಂಥೇಳಿ ಆ ಸ್ನೇಹಿತನಿಗೆ ರಾತ್ರಿ ಆಯಿತು, ನಾನು ಮನೆಗೆ ಹೋಗಬೇಕು ಅಂಥೇಳಿ ಆ ಸ್ನೇಹಿತನು ಸಹ ಮನೆಗೆ ಹೋಗ್ತಾನೆ. ಇವನು ಬಸವನವನು ಇನ್ನೇನು ಆ ಬಸ್ ಸ್ಟಾಪ್ ಬಿಟ್ಟು ತೋಟದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಆ ಬ್ಯಾಗಲ್ಲೇನು ಚಿಕನ್ ಇರುತ್ತೆ, ಅಂದರೆ ನಾನ್ ವೆಜ್ ಇದ್ದ ಕಾರಣ ಆ ಬ್ಯಾಗಲ್ಲಿ ಹಾಕ್ಕೊಂಡು ಸೈಕಲ್ ತುಳ್ಕೋತಾ ಊರು ಬಿಡ್ತಾನೆ. ಊರು ಬಿಟ್ಟು ಸುಮಾರು 1 ಕಿಲೋಮೀಟ್ರ್ ಹತ್ತ ಆಗಿರುತ್ತೆ. ಅಲ್ಲಿ ಒಂದು 3 ಮಾರ್ಗ ಅಂತ ಬರುತ್ತೆ. 3 ಮಾರ್ಗ ಅಂದರೆ ಒಂದು 3 ದಾರಿ ಕೂಡಿರೋದು. ದೂರದಲ್ಲಿ ಒಂದು ಸೈಕಲ್ ತುಳಿತಿರುವಾಗ ದೂರದಲ್ಲಿ ನೋಡ್ತಾನೆ. ಆ 3 ದಾರಿ ಕೂಡಿರಲ್ಲಿ ಒಂದು 3 ಜನ ಯಾರೋ ಏನೋ ಮಾಡ್ತಾ ಇರೋ ರೀತಿ ಕಾಣ್ತಾ ಇರುತ್ತೆ. ಇವನು ಸೈಕಲ್ ತುಳಿದನ್ನು ಸಡನ್ಲಿ ನಿಲ್ಲಿಸ್ಬಿಟ್ಟು ದೂರದಿಂದ ನೋಡ್ತಾ ಇರ್ತಾನೆ. ನೋಡಿ ದೂರದಲ್ಲಿ ಅವನು ಯಾರು ಇದ್ದಾರೆ ಏನೋ ಅಂತೇಳಿ ಭಯದಿಂದ ಸೈಕಲ್ ಕೆಳಗಡೆ ಇಳಿದು ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಜೋರಾಗಿ ಇವನು ಕೂಗ್ತಾನೆ ಅವರಿಗೆ, ಯಾರು ಅಂದ್ಕೊಳ್ಳಿ ಆ 3 ಜನ ಹಿಂತಿರುಗಿ ನೋಡಲಾರ್ದೆ ಆಚೆ ಹೋಗ್ತಾ ಇರ್ತಾರೆ. ಇನ್ನೇನು ಹೋದರಲ್ಲ ಅಂತೇಳಿ ಇವನು ಸೈಕಲ್ ಸ್ಪೀಡಾಗಿ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹತ್ತಿ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿ ಆ 3 ಜನ ನಿಂತಿರೋ ಪ್ಲೇಸಿನ ಮೇಲೆ ಇವನು ಸೈಕಲ್ ಓಡಿಸಿದ ಕೂಡಲೇ ಅಲ್ಲಿ ಇರ್ತದೆ ನಿಂಬೆಹಣ್ಣು, ಕುಂಕುಮ ಮುಂತಾದ ಈ ವಸ್ತುಗಳನ್ನು ಅಲ್ಲಿ ರಂಗೋಲಿ ಹಾಕಿರ್ತಾರೆ. ಇವನು ಸೈಕಲ್ಲು ಅದ್ರ ಮೇಲೆ ಹೋಗಿಬಿಡಿದ ಕೂಡಲೇ ವಾಪಸ್ ಇವನು ನೋಡ್ತಾನೆ. ನೋಡಿದ ಕೂಡಲೇ ಅವನಿಗನ್ಸುತ್ತೆ ಇಲ್ಲಿ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅದರ ಮೇಲೆ ನನ್ನ ಸೈಕಲ್ ಹೋಯ್ತು ಮರೆ ಅಂತೇಳಿ ಅವನು ಒಳಗಡೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಶುರು ಆದ ಕೂಡಲೇ ಹಾಗೆ ಸುಮಾರು ದೂರ ಹೋಗ್ತಾನೆ. ಹೋಗ್ತಾ ಅವನ ಭಯ ಜಾಸ್ತಿ ಆಗ್ತಾನೆ ಹೋಗುತ್ತೆ.
ಹೋದ ಕೂಡಲೇ ಒಂದು ಚಿಕ್ಕದಾದ ಕಚ್ಚಾ ರೋಡ್ ಬರುತ್ತೆ. ಆ ಕಚ್ಚಾ ರೋಡಲ್ಲಿ ಸೈಕಲ್ ತುಳಿತಾ ಇರ್ತಾನೆ. ಇವನ ಸೈಕಲ್ಲು ಮುಂದೆನೇ ಹೋಗ್ತಾ ಇರಲ್ಲ. ಇವನಿಗೆ ಭಯದಲ್ಲಿ ಆ ಸೈಕಲ್ ತುಳಿತಾ ಇರ್ಬೇಕಾದ್ರೆ ಮುಂದೆನೇ ಹೋಗ್ತಾ ಇರಲ್ಲ. ಇವನ ಸೈಕಲನ್ನು ಯಾರೋ ಹಿಂದ್ಗಡೆಯಿಂದ ಜೋರಾಗಿ ಜಗ್ಗಿ ಹಿಡಿದಿರೋ ರೀತಿ ಇರುತ್ತೆ. ಇನ್ನು ಯಾರಂತೇಳಿ ಹಿಂದೆ ತಿರುಗಿ ನೋಡ್ತಾನೆ, ಅಲ್ಲಿ ಯಾರೂ ಸಹ ಕಾಣೋದೇ ಇಲ್ಲ. ಇವನಿಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಆದ ಕೂಡಲೇ ಏನಿದೆ ಅಂಥೇಳಿ ಭಯ ಜಾಸ್ತಿ ಆದ ಕೂಡಲೇ ಸೈಕಲ್ ಇಳಿದು ನಡ್ಕೊತ ಹೋಗ್ತಾ ಇರ್ತಾರೆ. ಆ ಸೈಕಲ್ನು ದೂಡ್ಕೊತ ಹೋಗ್ತಿರ್ಬೇಕಾದ್ರೆ ಇವನ ಸೈಕಲ್ಗೆ ಒಂದು ಬ್ಯಾಗ್ ಹಾಕಿರ್ತಾನೆ. ಅದು ನಾನ್ ವೆಜ್ ಅಂದರೆ ಚಿಕನ್. ಆ ಬ್ಯಾಗ್ ಹಾಕಿದ ಕೂಡಲೇ ಆ ಬ್ಯಾಗನ್ನು ರೈಟ್ ಸೈಡಿದ ಕಣ ಯಾರೋ ಜೋರಾಗಿ ಎಳೆಯೋ ರೀತಿ ಇವನಿಗೆ ಆಗ್ತಾ ಇರುತ್ತೆ. ಅಂದರೆ ಇವನ ಕೈಯಿಂದ ಸೈಕಲನ್ನು ಬೇರೆ ಯಾರೋ ಜಗ್ತಾ ಇರೋ ರೀತಿ ಆಗ್ತಾ ಇರುತ್ತೆ. ಇವನು ತುಂಬ ಭಯ ಬಿದ್ದುಬಿಡ್ತಾನೆ. ಏನಿದು ಅಂತೇಳಿ ಎದ್ಕೊಳ್ಳಿ ಹಾಗೆ ಧೈರ್ಯದಲ್ಲಿ ಮುಂದೆ ಹೋಗ್ತಾನೆ. ಸುಮಾರು ದೂರ ಹೋದಂಗೆ ಹಿಂದ್ಗಡೆಯಿಂದ ಅವನ ಯಾರೋ ಕರೆದೋರು ರೀತಿ ಆಗುತ್ತೆ. ಅಂದರೆ ಜೋರಾಗಿ ಅವನ ಹೆಸರು ಕೊಟ್ಟು, ಬಸ್ಸು ನಾನು ಬರ್ತೇನೆ, ನನ್ನ ಕರ್ಕೊಂಡು ಹೋಗುವಂಥ ಈ ರೀತಿ ಅವನಿಗೆ ವಾಯ್ಸ್ ಕೇಳಿ ಬರುತ್ತೆ. ಕೇಳಿದ್ಕೊಳ್ಳಿ ವಾಪಸ್ ಹಿಂತಿರುಗಿ ನೋಡ್ತಾನೆ. ಈ ರಾತ್ರಿ ಟೈಮಲ್ಲಿ ಯಾರದು ಅಂತೇಳಿ ನೋಡಿದ್ಕೊಳ್ಳಿ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿರೋ ಹಾಗೆ ಕಾಣುತ್ತೆ. ನೋಡಿದ್ಕೊಳ್ಳಿ ಯಾರು ಅಂತ ಕೇಳ್ತಾನೆ. ಯಾರು ಅಂತ ಏನು ಕೇಳಿದ್ರು ಅವನು ಸಹ ಕೇಳೋದು ಇಲ್ಲ. ಇವನು ಮತ್ತೆ ಬೇಡ ಯಾರು ಇರ್ಬೋದಂತೆ ಮುಂದೆ ಸೈಕಲನ್ನು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಕೂಡಲೇ ಆ ವ್ಯಕ್ತಿ ಇವನ ಹಿಂದೆನೇ ಓಡಿ ಬಂದಿರೋ ರೀತಿ ಇವನಿಗೆ ಆಗ್ತಾ ಇರುತ್ತೆ. ಜೋರಾಗಿ ಕೂಗಿ ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗು ಅಂಥೇಳಿ ಆ ಸೈಕಲ್ನ ಹಿಂದ್ಗಡೆ ಓಡಿ ಬರ್ತಾ ಇರೋ ರೀತಿ ಇವನಿಗೆ ಆಗಿ ಬರುತ್ತೆ. ಆದ ಕೂಡಲೇ ಇವನು ಯಾರಿದು ಅಂತೇಳಿ ಸೈಕಲ್ ಸ್ಟಾಪ್ ಮಾಡ್ತಾನೆ. ಮಾಡಿಬಿಟ್ಟು ಕೆಳಗಿಳಿದು ನೋಡ್ತಾನೆ, ಅಲ್ಲಿ ಯಾರು ಇರೋದೇ ಇಲ್ಲ. ಇವನಿಗೆ ತುಂಬ ಭಯ ಆಗಿಬಿಡುತ್ತೆ. ಭಯ ಆದ ಕೂಡಲೇ ಇದು ಏನೋ ಇರ್ಬೋದು, ನಾನು ಬೇರೆ ಆ ಮಾಟ ಮಂತ್ರ ಹಾಕಿರೋ ಜಾಗದಲ್ಲಿ ಸೈಕಲ್ ಓಡಿಸಿದ್ದೀನಿ, ನನಗೇನೋ ಗ್ರಹಚಾರ ಸ್ಟಾರ್ಟ್ ಆಯಿತು ಅಂಥೇಳಿ ಇವನು ಜೋರಾಗಿ ಸೈಕಲ್ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಳಿದ ಕೂಡಲೇ ಸುಮಾರು ಇನ್ನೊಂದು 4-5 ಕಿಲೋಮೀಟ್ರ್ ಅವ್ರ ತೋಟ ಇರ್ತದೆ. ಇದ್ದ ಕೂಡಲೇ ಹೋಗ್ತಾನೆ. ಹತ್ತಿರದಲ್ಲಿ ಹೋದಂಗೆ ಯಾರೋ ಒಬ್ಬರು ಜೋರಾಗಿ ಕಿರ್ಚಿರೋ ಸೌಂಡ್ ಕೇಳಿ ಬರುತ್ತೆ. ಒಂದು ಖರಾಬ್ ವಾಯ್ಸಲ್ಲಿ ಕಿರ್ಚಿದ ಕೂಡಲೇ ಇವನು ತುಂಬ ಹೆದರ್ಬಿಡ್ತಾನೆ. ಹೆದರಿದ ಕೂಡಲೇ ಅಲ್ಲೇ ಸೈಕಲ್ ಕೆಳಗಡೆ ಬಿದ್ದು ಬಿಡ್ತಾನೆ. ಬಿದ್ದು ಹಾಗೆ ಎದ್ದು ಮತ್ತೆ ಹೋಗೋದಕ್ಕೆ ಶುರು ಮಾಡ್ತಾನೆ. ನಾನೇನು ಸಾಯ್ತೀನಿ, ನಾನು ಉಳಿಯಲ್ಲ ಅಂತೇಳಿ ಅವನು ಭಯ ಜೋರಾಗಿ ಭಯ ಆಗಿಬಿಡ್ತದೆ. ಆದ ಕೂಡಲೇ ಹಂಗೋ ಹಿಂಗ ಮಾಡಿ ಇನ್ನೇನು ತೋಟಕ್ಕೆ ಹೋಗ್ತಾನೆ. ಹೋಗಿ ಅವ್ರ ಮನೆಯಲ್ಲಿ ಹೋಗ್ತಾನೆ. ಹೋದ ಕೂಡಲೇ ಅವ್ರ ತಂದೆ ನೋಡ್ತಾರೆ, ಇವನು ತುಂಬ ಬೆವತ್ತು ಬಿಟ್ಟಿರ್ತಾನೆ. ಬೆವತ್ತು ಕೂಡಲೇ ಏನಾಯ್ತು ಅಂತೇಳಿ ಅವನ ಕರೆದು ಕೂಡಿಸಿ ನೀರನ್ನು ಕುಡಿಸ್ತಾರೆ. ನೀರು ಕುಡಿಸಿ ಏನಾಯ್ತು ಅಂತ ಕೇಳಿದ ಕೂಡಲೇ ಅವನು ಹಿಂದೆ ಆದಂಥ ಸ್ಟೋರಿನೆಲ್ಲ ಹೇಳ್ತಾನೆ. ಹೀಗೆ ಊರಿಂದ ಬರಬೇಕಾದ್ರೆ ಆ 3 ಮಾರ್ಗ ಅಂದರೆ 3 ದಾರಿ ಕೂಡಿರೋ ಇಲ್ಲಿ ಯಾರೋ ನಿಂತಿದ್ರು, ಏನೋ ಮಾಡ್ತಾಯಿದ್ರು. ನಾನು ಹಾಗೆ ಭಯದಿಂದ ಅವರು ಏನೋ ಅಲ್ಲಿ ರಂಗೋಲಿನ ಹಾಕಿದ್ರು ಅಥವಾ ನಿಂಬೆಹಣ್ಣು ಇಟ್ಟಿದ್ರು, ಅದ್ರ ಮೇಲೆ ಸೈಕಲ್ ಓಡಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ. ಬಂದ ಕೂಡಲೇ ಹೀಗೆ ಮುಂದೆ ಬಂದ ಕೂಡಲೇ ಅಲ್ಲಿ ಯಾರೋನ ಕರಿತಾ ಇದ್ರು, ನಾನು ಬರ್ತಾಯಿದ್ದೀನಿ, ನನ್ನ ಕರ್ಕೊಂಡು ಹೋಗುವಂತೆ ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ತಿರುಗಿ ನೋಡಿದರೆ ಅಲ್ಲಿ ಯಾರೂ ಸಹ ಇರಲಿಲ್ಲ. ಹೀಗಾಯಿತು ಅಂದ್ಕೊಳ್ಳಿ ತುಂಬ ಭಯ ಬಿಟ್ಟಿರ್ತಾನೆ. ಸರಿ ಏನಾಗಲ್ಲ ಅಂಥೇಳಿ ಅವನಿಗೆ ನೀರು ಕೊಟ್ಟು ಅಲ್ಲೇ ಇದ್ದಂಥ ಅವರ ದೇವ್ರ